ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇದು ಬಂದು ಗಣೇಶ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ಗೌರಿ ಹಬ್ಬದ ದಿನದ ನಾನು ಯಾವ ರೀತಿ ಮಾಡ್ಕೊಂಡಿದ್ದೆ, ತುಂಬ ಸಿಂಪಲಾಗಿ ಯಾವ ರೀತಿ ಪೂಜೆ ಎಲ್ಲ ಮುಗಿಸ್ದೆ ಅಂತ ಅನ್ನೋದನ್ನು ಲಾಸ್ಟ್ ವ್ಲಾಗಲ್ಲೇ ತೋರಿಸಿದ್ದೀನಿ. ಹಾಗೆ ಚಾರ್ಬಿಗೆಲ್ಲ ಹುಷಾರಿಲ್ದಿರೋದ್ರಿಂದ ಗೌರಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಏನು ಮಾಡೋದಕ್ಕಾಗಿಲ್ಲ. ಆಮೇಲೆ ನಮ್ಮ ಕಡೆ ಗೌರಿ ಹಬ್ಬ ಅಂತೇನು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ. ಇನ್ನು ಗಣೇಶನ ಹಬ್ಬದ ದಿನ ನಾರ್ಮಲಾಗಿ ಮನೆಯಲ್ಲಿ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಆ ರೀತಿ ಮಾಡ್ತೀವಿ. ಊರಲ್ಲಿದ್ರು ಅಷ್ಟೇ. ಮತ್ತೆ ಹಬ್ಬದ ದಿನ ತುಂಬ ಸಿಂಪಲಾಗಿ ಏನಾದರೂ ಒಂದು ಪ್ರಸಾದ ಮಾಡಿ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೆ ಗಣೇಶನಿಗೆ ಅಂತ ಅಂದ್ಬಿಟ್ಟು. ಈ ವರ್ಷ ನಾನು ಯಾವಾಗೂ ಮಾಡಿರಲಿಲ್ಲ, ಮೋದಕ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಂಡು ನಾನು ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಬೇರೆ ಬೆಲ್ಲ ಜಾಸ್ತಿ ಇಟ್ಕೊಂಡಿಲ್ಲ ನಾನು, ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲನೇ ಫ್ರೆಶ್ ಆಗಿರೋದು ಒಂದು ಪ್ಯಾಕೆಟ್ ಇತ್ತು. ಹೇಗಿರೋದು ಓಪನ್ ಮಾಡದೆ ಇಟ್ಟಿದ್ದೆ, ಹೊಸ ಬೆಲ್ಲನೇ ಅಂತ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಅದು ಹೇಗಾಗುತ್ತೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಈ ಆರ್ಗ್ಯಾನಿಕ್ ಬೆಲ್ಲ ಪೌಡ್ರೇ ಇತ್ತಲ್ಲ, ಇನ್ನು ನಾನು ಬೇರೆ ಬೆಲ್ಲ ತೊಗೊಂಡು ಬಂದು ಕೆಚ್ಚಿ ಪೌಡ್ರ್ ಮಾಡಿ ಅದು ಆಮೇಲೆ ಮಾಡೋದಕ್ಕಿಂತ ಹೇಗಿದ್ರು ಪೌಡ್ರೇ, ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರೇ ಇದೆ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಇನ್ನು ಸ್ವಲ್ಪ ಬೆಲ್ಲನ ಹುರ್ಕೊಂಡಿದ್ದಾದಮೇಲೆ, ಜಾಸ್ತಿ ಹೊತ್ತೇನು ಹುರಿಲಿಲ್ಲ, ಸ್ವಲ್ಪ ಹುರ್ಕೊಂಡಾಗಿದ್ಮೇಲೆ ಅದಕ್ಕೆ 1 ಕಪ್ ಅಳತೆನಲ್ಲೇ ಬೆಲ್ಲ ತೊಗೊಂಡಿದ್ನಲ್ಲ, ಅದೇ 1 ಕಪ್ ಅಳತೆನಲ್ಲೇ ಕಾಯಿ ತುರಿ ಹಾಕ್ಕೊಂಡು ಮತ್ತು 1-2 ಏಲಕ್ಕಿ ಕಾಯಿ ಪೌಡ್ರನ್ನ, ಏಲಕ್ಕಿ ಕಾಯಿನ ಪೌಡ್ರ್ ಮಾಡ್ಕೊಂಡು ಅದನ್ನು ಕೂಡ ಇದ್ರೊಳಗಡೆ ಹಾಕಿದ್ದೀನಿ. ಈಗ ನಾನು ಹೂರಣಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹಾಗೆ ಅದೇ ನಾನು ಒಂದು 4-5 ದನಿ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಆರ್ಗ್ಯಾನಿಕ್ ಬೆಲ್ಲ ಅಷ್ಟೊಂದು ನೀರು ಬಿಟ್ಕೊಳ್ಳಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಹಾಗೆ ಫ್ರೈ ಮಾಡ್ಕೋತಾ ಇದ್ದೆ. ಇವಾಗ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿತ್ತು. ಈಗ ನೀರು ಬಿಟ್ಕೊಂಡಿರೋದು ಸ್ವಲ್ಪ ನೀರು ಸುಂಡೋವರೆಗೂ ಮಾತ್ರ ಮಾಡ್ಕೋಬೇಕು. ಅತಿಯಾಗಿ ಫುಲ್ಲು ನೀರು ಸುಂಡ್ಬಿಟ್ರಂತೂ ಅದು ಫುಲ್ ಗಟ್ಟಿ ಆಗಿಬಿಡುತ್ತೆ ಪಾಕ. ಫುಲ್ಲು ಸಿಮ್ಮಲ್ಲೇ ಒಂದು 5-10 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಬೇಗ ರೆಡಿ ಆಗಿಬಿಡುತ್ತೆ ಈ ಹೂರಣ. ಮತ್ತು ಇನ್ನು ಅಕ್ಕಿ ಹಿಟ್ಟು ಬೇಕಲ್ಲ ಇನ್ನು ಮೋದಕ ಮಾಡೋದಕ್ಕೆ. ಈಗ ಇಲ್ಲೊಂದು ನಾನು 3 ಕಪ್ ಅಳತೆನಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನಾವು ಬೇಕು ಅಂದರೆ ನೀವು ಜಾಸ್ತಿನೂ ಮಾಡ್ಕೊಬೋದು, ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಸಾಕು ಅಂತ. ಮತ್ತು ಇನ್ನು ನಾನು ಯಾವಾಗೂ ಮೋದಕ ಮಾಡದೇ ಇರೋದ್ರಿಂದ ಯಾವ ರೀತಿ ಆಗುತ್ತೆ ಏನೋ ಅಂತಲೂ ಗೊತ್ತಿಲ್ಲ. ಮತ್ತು ಮೋದಕದ ಬಿಲ್ಲೆನೂ ಕೂಡ ಅಷ್ಟೇ, ನಮ್ಮ ಮನೆಯಲ್ಲಿ ಸರಿಯಾಗಿರೋ ಮೋದಕದ ಬಿಲ್ಲೆನೂ ಇಲ್ಲ, ಒಂಥರ ಲಾಡು ಬಿಲ್ಲೆ ಥರ ಇದೆ. ಅದರಲ್ಲೇ ಮಾಡೋಣ, ಹೇಗಾಗುತ್ತೋ ಆಗಲಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರೋದು. ಇನ್ನು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ, ಬೇಗ ಮಾಡೋಣ ಅಂತ ಅಂದ್ಬಿಟ್ಟು. ಆದರೂ ಲೇಟೇ ಆಗಿಬಿಡ್ತು. ಎಲ್ಲ ಒರೆಸಿ ಪುನಃ ಆಚೆಗಡೆ ಎಲ್ಲ ತೊಳೆದ್ಬಿಟ್ಟು ಅಲ್ಲಿ ರಂಗೋಲಿ ಬಿಟ್ಟು ನಾನು ಸ್ನಾನ ಮಾಡಿ ದೇವ್ರ ಮನೆಗೆಲ್ಲ ಸ್ವಲ್ಪ ಅಲಂಕಾರ ರೆಡಿ ಮಾಡಿ ಆಮೇಲೆ ಇದು ಮೋದಕ ಮಾಡೋದಕ್ಕೆ ರೆಡಿ ಮಾಡ್ತಾ ಇರೋದು. ಮಾಡ್ತಾನೆ ದೇವ್ರ ಮನೆಯೂ ಕೂಡ ರೆಡಿ ಮಾಡ್ಕೊಬಿಟ್ಟೆ. ಏಕೆಂದರೆ ಲೇಟೇ ಆಗಿಬಿಡುತ್ತೆ, ಅದೆಷ್ಟು ಬೇಗ ಟೈಮ್ ಆಗುತ್ತೋ ಅನ್ನೋದು ಗೊತ್ತಿಲ್ಲ ಅಲ್ವಾ. ಮತ್ತು ಇಲ್ಲಿ ನಾನು ಒಂದು ಬಾಣಲಿಗೆ 3 ಕಪ್ ಅಕ್ಕಿ ಹಿಟ್ಟಿಗೆ 3-3/4 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೆ. ಆಗ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ತುಪ್ಪ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬೇಯಿಸಿದೆ. ನಾನು ಸಿಮ್ಮಲ್ಲೇ ಒಂದು 4-5 ನಿಮಿಷ ಬೇಯಿಸಿದೆ. ಆಮೇಲೆ ಈಗ ತಿರ್ಕೋತಾ ಇದ್ದೀನಿ. ಇದು ಅಕ್ಕಿ ಹಿಟ್ಟೇನು ಗಂಟಾಗೋದಿಲ್ಲ, ತುಪ್ಪ ಬೇರೆ ಹಾಕಿರ್ತೀವಲ್ಲ, ಹಾಗಾಗಿ ಗಂಟು ಆಗೋದೇ ಇಲ್ಲ. ಹೇಗೆ ಬೇಕಾದರೂ ಹಾಗೆ ಮಾಡ್ಕೋಬೋದು. ನಮ್ಮನೇಲಿ ಒಂದು ಚೂರು ಗಂಟಾಗಲಿಲ್ಲ, ನೀಟಾಗಿ ಅಕ್ಕಿ ಹಿಟ್ಟಿನ ರೆಡಿ ಆಯಿತು. ಯಾಕೆಂದರೆ ಫಸ್ಟ್ ಟೈಮೇ ಮಾಡಿದ್ದು, ಬಟ್ ತುಪ್ಪ ಹಾಕಿರೋದ್ರಿಂದ ಸಾಫ್ಟಾಗೆ ಬಂತು. ಆಮೇಲೆ ಚೆನ್ನಾಗಿ ಮುದ್ದೆನ ತಿರ್ಕೋಬೇಕಾಗುತ್ತೆ. ಇದು ಒಂಥರ ಮುದ್ದೆ ಥರನೇ ಅಂದ್ಕೊಳ್ಳಿ, ಮುದ್ದೆ ಥರ ಚೆನ್ನಾಗಿ ಓನ್ಸ್ಕೋಬೇಕು. ನನಗೆ ಆಲ್ಮೋಸ್ಟ್ ಮುದ್ದೆ ಮಾಡೋದು ಗೊತ್ತಿರೋದ್ರಿಂದ ಇದು ಓನ್ಸ್ಕೊಳ್ಳೋದೇನು ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಮತ್ತು ನಾನು ಮುದ್ದೆ ಮಾಡೋ ಸ್ಪೂನಲ್ಲೇ ನಾನು ಇದನ್ನು ಓನ್ಸ್ಕೊಂಡೆ. ಚೆನ್ನಾಗಿ ಓನ್ಸ್ಬಿಟ್ಟು ಪುನಃ ಒಂದು 5 ನಿಮಿಷ ಸಿಮ್ಮಲ್ಲೇ ಬೇಯಿಸ್ಬಿಟ್ಟು ಆಮೇಲೆ ಇದನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಪುನಃ ನಾದ್ಕೋಬೇಕಾಗುತ್ತೆ. ಗಂಟೇನು ಇರೋದಿಲ್ಲ, ಗಂಟು ಇದ್ರೂ ಕೂಡ ನಾವು ಚೆನ್ನಾಗಿ ಈಗ ಮಿತ್ಕೋತಾ ಇದ್ದೀವಲ್ಲ, ಆಗ ಗಂಟನ್ನೆಲ್ಲ ಹೊಡ್ಕೋಬೋದು. ಒಬ್ಬೊಬ್ರಿಗೆ ಏನಾದರೂ ಫಸ್ಟ್ ಟೈಮು ಮುದ್ದೆ ಮಾಡೋದು ಗೊತ್ತಿಲ್ಲ, ಈ ಥರ ಮಾಡಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಬಟ್ ನಾನು ಮುದ್ದೆ ಮಾಡಿ ಅಭ್ಯಾಸ ಇರೋದ್ರಿಂದ ಗಂಟೇನಾಗಿರಲಿಲ್ಲ. ನೀಟಾಗಿ ಚೆನ್ನಾಗಿ ಮೆದ್ದಿಸ್ಕೊಂಡು ಉಂಡೆ ಮಾಡಿ ಇಟ್ಕೊಂಡೆ. ಆಮೇಲೆ ಮೋದಕ ಮಾಡೋ ಬಿಲ್ಲೆನಲ್ಲಿ, ಆದರೆ ಇದು ಒಂಥರ ಲಾಡು ಬಿಲ್ಲೆ ಅಂತಲೇ ಹೇಳ್ಬೋದು, ಆ ರೀತಿ ತೊಗೊಂಡು ಬಂದುಬಿಟ್ಟಿದ್ರು ನಮ್ಮ ಮನೆಯವರು. ಮೋದಕದ ಬಿಲ್ಲೆ ಕೇಳಿದೆ, ಬಟ್ ಸಿಕ್ಕಿರಲಿಲ್ಲ. ಈ ಬಿಲ್ಲೆ ಸಿಕ್ತು ಅಂದ್ಬಿಟ್ಟು ಇದರಲ್ಲೇ ಹೇಗಾಗುತ್ತೋ ನೋಡೋಣ ಅಂದ್ಬಿಟ್ಟು ಮಾಡಿದೆ. ಬಟ್ ಈ ಹೂರಣ ಅಂತೂ ತುಂಬ ಚೆನ್ನಾಗಾಗಿತ್ತು. ಮತ್ತು ಈ ಮೇಲ್ಗಡೆ ಅಕ್ಕಿ ಹಿಟ್ಟು ಕಣಕನೂ ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ಬಟ್ ಬಿಲ್ಲೆ ಚೆನ್ನಾಗಿರಲಿಲ್ಲ. ಬಟ್ ಏನೋ ಹೆಂಗೋ ಇರಲಿ ಇದರಲ್ಲಿ ಅಂದ್ಬಿಟ್ಟು ಸ್ವಲ್ಪ ಹೋಲ್ ಬೇರೆ ಚಿಕ್ಕಾಯಿತು, ಅದರೊಳಗಡೆ ಹೂರಣನ ತೋರಿಸ್ಬೇಕಾಗಿತ್ತು.
ಆಮೇಲೆ ಹೇಗೋ ಹಂಗೆ ಮಾಡಿಕೊಂಡೆ. ಒಂದು ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ. ಫಸ್ಟು ಒಂದು 4-5 ಮಾಡ್ಕೊಬಿಡೋಣ, ಆಮೇಲೆ ಕರ್ಜಿಕಾಯಿ ಇರುತ್ತಲ್ಲ, ಕಡುಬು ಮಾಡ್ತೀವಲ್ಲ, ಅದ್ರಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಮಾಡೋದಕ್ಕೆ ಹೋದೆ. ಬಟ್ ನಾನು ಮಿದ್ದಿಸ್ಕೊಂಡು ಅದು ಇದು ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮೇ ಆಗಿಬಿಡ್ತು. ಅಷ್ಟರಲ್ಲಿ ಅವಿ ಎದ್ಬಿಟ್ಟಿದ್ಲು. ಅಲ್ಲಿ ಆ ಕಡೆ ನೋಡ್ತಾ ಇದ್ದೆ, ಒಣಗೋಗ್ಬಿಟ್ಟಿತ್ತಲ್ಲ ಈ ಅಕ್ಕಿ ಹಿಟ್ಟು. ಹಾಗಾಗಿ ಕರ್ಜಿಕಾಯಿಯಲ್ಲಿ ಸ್ವಲ್ಪ ಒಡ್ಕೋತಾ ಇತ್ತು. ಅಂದರೆ ಬಿಸಿ ಬಿಸಿ ಆಗಿದ್ದಾಗಲೇ ಮಾಡಿಬಿಟ್ರೆ ಅಷ್ಟು ಒಡ್ಕೊಳ್ಳೋದಿಲ್ಲ. ನಾನು ಸ್ವಲ್ಪ ಹಿಟ್ಟು ಆರೋಗ್ಬಿಟ್ಟಿತ್ತು, ಅಕ್ಕಿ ಹಿಟ್ಟು. ಹಾಗಾಗಿ ಒಡ್ಕೊಳ್ತಾ ಇತ್ತು. ಗೊತ್ತಿಲ್ಲ ನನಗೂ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ. ಆಮೇಲೆ ಫಸ್ಟು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬಿಡೋಣ, ಆಮೇಲೆ ಮಿಕ್ಕಿದ್ದೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ನೈವೇದ್ಯಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡೆ. ಇನ್ನು ದೇವ್ರ ಮನೆಗೆ ಅರ್ಧಂಬರ್ಧಂ ರೆಡಿ ಮಾಡ್ಕೊಂಡಿದ್ದೆ. ಹೂವೆಲ್ಲ ಮುಡಿಸಿ ಅದನ್ನೆಲ್ಲ ರೆಡಿ ಮಾಡಿದ್ದೆ. ಹಳೆ ಹೂವನ್ನೆಲ್ಲ ನಿನ್ನೆ ಸಿಂಪಲಾಗಿ ಪೂಜೆ ಮಾಡಿದ್ನಲ್ಲ, ಆ ಹೂವೆಲ್ಲ ತೆಗೆದಾಕ್ಬಿಟ್ಟು ದೇವ್ರ ಫೋಟೋಗೆಲ್ಲ ಹೂವು ಇಟ್ಟು ರೆಡಿ ಮಾಡ್ಕೊಂಡಿದ್ದೆ. ಇನ್ನೂ ಸಣ್ಣ ಪುಟ್ಟ ಹಣ್ಣುಗಳೆಲ್ಲ ಫಿಲ್ ಮಾಡಿಕೊಂಡು ಮತ್ತು ಕಾಮಾಕ್ಷಿ ದೀಪಕ್ಕೆಲ್ಲ ಹೂವು ಇಟ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅಂದರೆ ನಾನು ಈ ಮೋದಕ ಮಾಡ್ತಾನೆ ಸಣ್ಣ ಪುಟ್ಟ ಒಂದೊಂದು ಕೆಲಸ ಎಲ್ಲ ಮಾಡ್ಕೊಬಿಟ್ಟೆ. ಇನ್ನು ನಾನು ಹೇಳಿದ್ನಲ್ಲ ಗಣೇಶನ ವಿಗ್ರಹ ತೊಗೋಬೇಕು ಅಂದ್ಕೊಂಡು, ಬಟ್ ತೊಗೊಂಡೇ ಇಲ್ವಲ್ಲ. ಇನ್ನು ಗಣಪತಿ ಸ್ಟ್ಯಾಚ್ಯೂಗೆ ಪೂಜೆ ಮಾಡೋಣ, ಅದಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಅದನ್ನೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ದೇವ್ರ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ರೆ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಶಾರ್ವಿ ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ದೀಯಮ್ಮ ಅಂತ ಹೇಳ್ತಾ ಇದ್ಲು. ಅವಳು ಹುಷಾರಿರ್ಲಿವಲ್ಲ, ಅವಳನ್ನ ಸ್ವಲ್ಪ ಲೇಟಾಗಿ ಎದ್ದೇಳಿಸಿ ಸ್ನಾನ ಮಾಡಿಸಿದ್ದು, ಸ್ವಲ್ಪ ನಿದ್ದೆ ಮಾಡಲಿ ಅವಳು ಅಂತ ಅಂದ್ಬಿಟ್ಟು. ಇನ್ನು ಯಜಮಾನ್ರು ಅವರು ನಾನು ಎದ್ದು ಒಂದು ಹಾಫ್ ಆನ್ ಅವರ್ 1 ಅವರ್ಗೆಲ್ಲ ಅವರು ಎದ್ದಿದ್ರು. ಅವರು ಎದ್ದು ಅವಿನೆಲ್ಲ ರೆಡಿ ಮಾಡಿ ಅವರು ಅದೆಲ್ಲ ಮಾಡಿಕೊಂಡ್ರು. ಇನ್ನು ಚಾರ್ವಿಗೂ ಕೂಡ ಅವಳು ಸ್ನಾನ ಮಾಡಿಕೊಂಡು ಅವಳು ರೆಡಿಯಾಗಿ ಬಂದಳು. ನಾನು ಇಷ್ಟೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಅವರೆಲ್ಲ ರೆಡಿಯಾಗಿ ಬಂದಿದ್ದಾಯಿತು. ಸ್ವಲ್ಪ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಬಟ್ ನನಗೆ ಮೋದಕ ಮಾಡೋದೇ ಸ್ವಲ್ಪ ಕೆಲಸ ಜಾಸ್ತಿ ಹಿಡೀತು ಅಂತ ಅನಿಸುತ್ತೆ. ಏಕೆಂದರೆ ಅಲಂಕಾರ ಎಲ್ಲ ಅಷ್ಟೊತ್ತು ಹಿಡೀಲೇ ಇಲ್ಲ. ದೇವ್ರ ಮನೆ ಕೆಲಸ ಅಂತೂ ನನಗೆ ಒಂದು 10 ನಿಮಿಷ 1/4 ಗಂಟೆ ಕೆಲಸ ಹಿಡಿತೇನೋ ಅಷ್ಟೇ. ಬಟ್ ರೆಡಿ ಮೋದಕ ಮಾಡಿದ್ದು ಮಾತ್ರ ತುಂಬ ಕೆಲಸ ಹಿಡಿತು. ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ತಾ ಇದ್ದರಿಂದ ಸ್ವಲ್ಪ ರಿಸ್ಕು ಅನಿಸ್ತಾ ಇತ್ತು. ಮತ್ತು ಆ ಪೂಜೆ ಟೈಮ್ಗೆ ನಾನು ಮೋದಕ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಒಂದು ಪ್ರಾಬ್ಲಮ್ ಅನಿಸ್ತು. ಏಕೆಂದರೆ ಸಿಂಪಲ್ಲಾಗಿ ಏನಾದರೂ ಪ್ರಸಾದ ಮಾಡ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟಿದ್ರೆ ಆಮೇಲೆ ನಿಧಾನಕ್ಕೆ ಮೋದಕ ಮಾಡಿದರೆ ಅಷ್ಟು ರಿಸ್ಕ್ ಆಗ್ತಿರಲಿಲ್ಲ. ಬಟ್ ಆದರೂ ಕೂಡ ಪರವಾಗಿಲ್ಲ, ಮೋದಕ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಪೂಜೆ ಕೂಡ ತುಂಬ ಚೆನ್ನಾಗಾಗಿತ್ತು. ಏಕೆಂದರೆ ಮೋದಕದ ಹೂರ್ಣ ಒಳಗಡೆ ಅಯ್ಯಪ್ಪ ಸ್ವಾಮಿ ಪ್ರಸಾದದ ಥರನೇ ಇತ್ತು. ನಮ್ಮ ಮನೆಯವರು ಅದೇ ಅಂತ ಇದ್ರು, ಸೇಮ್ ಅಯ್ಯಪ್ಪ ಸ್ವಾಮಿ ಪ್ರಸಾದದ ಥರ ಇದೆ ಅದು ಹೂರ್ಣ, ಜೊತೆನಲ್ಲಿ ತಿಂತಾಯಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಅವ್ರು ಕೊಟ್ಟಿದ್ದಂಥ ಕಮೆಂಟ್ಸ್ಗೆ ನಂಗೆ ತುಂಬಾ ಖುಷಿ ಆಯಿತು. ಒಂಥರ ತುಂಬ ಪಾಸಿಟಿವ್ ಆಗಿ ಅನಿಸ್ತು. ಪೂಜೆ ತುಂಬ ಚೆನ್ನಾಗಿದೆ ಅಲ್ವಾ, ಹೇಗೆ ನಾನು ತುಂಬ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತು ಇನ್ನು ಸ್ವಲ್ಪ ಎಲ್ಲ ಇಟ್ಟಿದ್ನಲ್ಲ, ಇನ್ನೂ ಹಿಟ್ಟು ಕಣಕ್ಕೆಲ್ಲ ಹಾಗೆ ಇತ್ತಲ್ಲ, ಇನ್ನು ಅದನ್ನು ಮಾಡಿಕೊಂಡು ಊರಿಗೆ ತಗೊಂಡು ಹೊರಟೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಇದನ್ನೆಲ್ಲ ಬೇಯಿಸಿ ರೆಡಿ ಮಾಡಿಕೊಂಡೆ. ಇನ್ನು ನಾನು ಕೂಡ ಪುನಃ ಸೀರೆ, ಅಂದರೆ ಸಿಂಪಲ್ಲಾಗಿ ಒಂದು ಸೀರೆ ಉಟ್ಟಿದೆ. ಅಂದರೆ ಹಳೆ ಸೀರೆನೇ ನಾನು ಉಟ್ಟಿದ್ದು ಪೂಜೆ ಮಾಡಬೇಕಾದ್ರೆ. ಇನ್ನು ಹೊಸ ಸೀರೆನ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಚಿಕ್ಕಮ್ಮ ಊರಿಗೆ ಹೋಗಬೇಕು. ಹಾಗೆ ಊರಿಗೆ ಹೋಗ್ಬಿಟ್ಟು ಆಮೇಲೆ ಚಿಕ್ಕಮ್ಮ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲೋಗಿ ಉಟ್ಕೊಳ್ಳೋಣ ಹೊಸ ಸೀರೆನ. ಮತ್ತು ನನಗಿನ್ನೂ ಬ್ಲೌಸು ಕೂಡ ಕೊಟ್ಟಿಲ್ಲ ಅವರು, ಹೋಗ್ಬೇಕಾದ್ರೆ ಅಂದವೇನೆ ಇಸ್ಕೊಂಡು ಹೋಗಬೇಕು. ಇನ್ನು ಮಕ್ಕಳದ್ದೆಲ್ಲ ಹೇಗಿದ್ರು ಡ್ರೆಸ್ ರೆಡಿ ಆಗಿದೆ, ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಕೂಡ ರೆಡಿ ಆದೆ ಇನ್ನೊಂದು ಸಲ. ಏಕೆಂದರೆ ಸೀರೆನಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಮೇಂಟೈನ್ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ನಾನು ಪುನಃ ಎಲ್ಲ ಪ್ಯಾಕ್ ಮಾಡಿಕೊಂಡು, ಏಕೆಂದರೆ ಅಲ್ಲೋಗಿ ರೆಡಿ ಆಗೋಣ ಸೀರೆ ಉಟ್ಕೊಂಡು ಅಂತ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಆಲ್ರೆಡಿ ನಾವು ಒಂದು 3-4 ವರ್ಷದಿಂದ ನಮ್ಮ ಚಿಕ್ಕಮ್ಮ ಊರಿಗೆ ಹಬ್ಬಕ್ಕೆ ಅಂತ ಹೋಗೋದು. ಏಕೆಂದರೆ ನಮ್ಮ ಊರಲ್ಲಿ ಗಣೇಶನ ಹಬ್ಬ ಯಾವ ರೀತಿ ಮಾಡ್ತಾರೆ ಅಂದರೆ
ಅಪರೂಪಕ್ಕೆ ಯಾರೋ ತೆನಿ ಎರಿಯೋದು, ಇಲ್ಲ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಏನಾದರೂ ಪ್ರಸಾದ ಮಾಡ್ತೀವಿ, ಇನ್ನು ಅಡುಗೆ ಮಾಡಿ ಊಟ ಮಾಡೋದು ಅಷ್ಟೇ. ಇನ್ನು ದೇವಸ್ಥಾನಕ್ಕೆ ಎಲ್ಲಾದರೂ ಗಣೇಶ ಕೂರಿಸಿರ್ತಾರಲ್ಲ ಅಲ್ಲೋಗಿ ಪೂಜೆ ಮಾಡ್ಕೊಂಡು ಬರೋದು, ಇಷ್ಟೇ ನಮ್ಮೂರಲ್ಲಿ ಮಾಡೋದು. ಎಲ್ಲೋ ಒಂದು 10 ಕುಳ ಅನಿಸುತ್ತೆ ಹೊರಗಡೆಯಿಂದ ಬಂದು ಸೇರ್ಕೊಂಡಿರ್ತಾರಲ್ಲ ಅವ್ರು ಮಾತ್ರ ಈ ಹಬ್ಬದ ಟೈಮಲ್ಲಿ ನಮ್ಮೂರಲ್ಲಿ ತೆನಿ ಎರಿಯೋದು, ಅಂದರೆ ತಂಬಿಟ್ಟೆಲ್ಲ ಮಾಡಿ ತೆನಿ ಎರಿಯೋದು. ಇನ್ನು ನಮ್ಮೂರಲ್ಲಿ ಹೇಳಿದ್ದೀನಲ್ಲ, ನಾಗರ ಹಬ್ಬದ ಟೈಮಲ್ಲಿ ನಾವು ಶಿವರಾತ್ರಿ ಹಬ್ಬದ ಟೈಮಲ್ಲಿ ನಾವು ನಾಗರ ಹಬ್ಬ ಅಂತ ಹಬ್ಬ ಮಾಡ್ತೀವಿ, ಅವಾಗಷ್ಟೇ ನಾವು ತೆನಿ ಮಾಡೋದು. ಈ ಹಬ್ಬದಲ್ಲೆಲ್ಲ ಗ್ರ್ಯಾಂಡಾಗಿ ಮಾಡೋದಿಲ್ಲ. ಎಲ್ಲೋ ಒಂದು ಅದೇ ಹೇಳಿದ್ನಲ್ಲ, ಒಂದು 10 ಕುಳಕ್ಕಿಂತ ಕಡಿಮೆನೇ ಅನಿಸುತ್ತೆ, ಅವ್ರು ಮಾತ್ರ ತೆನಿ ಎರಿಯೋದು. ಹಾಗಾಗಿ ನಮ್ಮ ಚಿಕ್ಕಮ್ಮ ಊರಲ್ಲಿ ತೆನಿ ಎರಿತೀವಿ ನಾವು, ನಮ್ಮ ಚಿಕ್ಕಮ್ಮರು ತೆನಿ ಎರಿತಾರೆ. ಹಾಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ, ಬನ್ನಿ ಬಾ ನಮ್ಮ ದೇವಿಕಾ ದೀಪಿಕಾ ಎಲ್ಲ ಅಲ್ಲೇ ಇದ್ದಾರಲ್ವ, ಅಕ್ಕ ಬಾ ಅಂತ ನನ್ನ ಹಿಂಸೆ ಮಾಡ್ತಾಯಿದ್ರು. ಹಾಗೆ ಪೂಜನ್ನ ಸೌಮ್ಯನ ಎಲ್ಲರನ್ನೂ ಕರೆದಿದ್ದಾರೆ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಹಂಗೇನೆ, ಒಬ್ರನ್ನ ಕರೆದು ಒಬ್ರನ್ನ ಬಿಡೋದಿಲ್ಲ, ಎಲ್ಲರನ್ನೂ ಕರಿಬೇಕು ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕರೆದಿದ್ರು. ಹಾಗಾಗಿ ಇನ್ನು ಊರಿಗೆ ಬಂದು ಊರಲ್ಲೂ ನಮ್ಮಣ್ಣ ನಮ್ಮಮ್ಮ ಸೌಮ್ಯ ಪೂಜಾ ಎಲ್ಲರೂ ಬರ್ತಾಯಿದ್ರು. ಹಾಗಾಗಿ ಜೊತೆಯಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದು ಈಗ ಚಿಕ್ಕಮ್ಮ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಪಪ್ಪಿ ಕೊಡತ್ತೆ ಅವಿ ಅತ್ತೆ ಪಪ್ಪಿ ಕೊಡು ಬಂಗಾರಿ. ಲಿಪ್ಸ್ಟಿಕ್ ನೋಡ್ತಂತೆ ಬಂಗಾರಿ. ಚಾರು ನೀನು ಹಾಕಿದ್ಯಾ ನನಗೆ ಇನ್ನು ಮಧ್ಯಾಹ್ನದ ಊಟ ಎಲ್ಲ ಇಲ್ಲೇ ನಮ್ಮ ಚಿಕ್ಕಮ್ಮ ಮನೆಯಲ್ಲೇ ಮುಗಿಸ್ಕೊಂಡು ಆಮೇಲೆ ಅವ್ರು ತೆನಿ ಎರಿಯೋದಕ್ಕೆ ಅಂತ ಅಂದ್ಬಿಟ್ಟು ಒಂದು 3 ಗಂಟೆಗೆ ಎಲ್ಲರೂ ರೆಡಿಯಾಗಿ, ಅದರಲ್ಲೂ ನಮ್ಮ ಫ್ಯಾಮಿಲಿನಲ್ಲಿ ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಹಬ್ಬಕ್ಕೆ ಕಳೆ ಜಾಸ್ತಿ ಅಂತಲೇ ಹೇಳ್ಬೋದು. ಓ ನೋಡವ ಬಿಡು ಅವಿ, ಲಂಗ ಬಿಟ್ಬಿಡು ಅವಿ ಪಾಪ ಲಂಗ. ಇನ್ನು ಅವಿಗೆ ಚಾರ್ವಿಗೆ ಇಬ್ರಿಗೂ ಒಂದೇ ಥರ ಹೊಲಿಸಿದ್ನಲ್ಲ ಅದನ್ನು ಹಾಕ್ಕೊಂಡ್ರು. ಬಟ್ ನಾನು ಇದ್ರದ್ದೇ ಮ್ಯಾಚಿಂಗ್ ಸ್ಯಾರಿ ತೊಗೊಂಡಿದ್ನಲ್ಲ, ಬಟ್ ಅದು ಹಾಕ್ಕೊಂಡಿರಲಿಲ್ಲ. ಏಕೆಂದರೆ ಬ್ಲೌಸು ಸ್ವಲ್ಪ ಲೇಟಾಗೆ ಕೊಟ್ಟರು. ಆಮೇಲೆ ಬೇಡ ಅತ್ತಾಗಿ ಇನ್ನೊಂದು ಸ್ಯಾರಿನೇ ಹಾಕೊಳ್ಳೋಣ, ನೆಕ್ಸ್ಟ್ ವೀಕು ಅವಿ ಬರ್ತಡೇ ಇದೆ, ಆ ಟೈಮಲ್ಲಿ ಫೋಟೋಶೂಟ್ಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಸೀರೆ ಹಾಕೊಳ್ಳೋದು ಸ್ಕಿಪ್ ಮಾಡಿಬಿಟ್ಟೆ. ಇನ್ನೊಂದು ರೆಡ್ ಸೀರೆನೂ ಕೂಡ ನಾನು ಇವತ್ತು ವೇರ್ ಮಾಡಿರೋ ಸೀರೆನೂ ಕೂಡ ಹೊಸ ಅದೇ, ಹಾಗಾಗಿ ಅದನ್ನೇ ಹಾಕ್ಕೊಂಡು ದೇವಸ್ಥಾನಕ್ಕೆಲ್ಲ ಹೊರಡ್ತಾ ಇದ್ದೀವಿ. ಅವಿ ಏನ್ ಮಾಡ್ತಾ ಇರೋದು? ಏನ್ ಮಾಡ್ತಾವಳೆ? ಹೊಟ್ಟೆ ಹಸಿತೈತೆ ಮಗ್ಳೇ, ಊಟ ಕೊಡ್ಲಿಲ್ಲ ಇವರು ಸರಿಯಾಗಿ. ಚಾರ್ವಿ ದಿನ ಇಳಿಲಿಲ್ಲ ಕೆನ್ನೆ. ನಮ್ಮ ಅಮ್ಮಂದು ನಂತರನೇ ಐತೆ ಇಷ್ಟು ಚೆನ್ನಾಗಿ. ಇನ್ನು ನಮ್ಮ ಚಿಕ್ಕಮ್ಮರೂರಲ್ಲಿ ಏನಂದರೆ ಅವ್ರ ಮನೆಯಿಂದ ಇಲ್ಲಿ ತೆನಿ ಎರಿಯೋ ಅಂತ ದೇವಸ್ಥಾನ ತುಂಬಾ ದೂರ, ಹತ್ತತ್ರ 1 ಕಿಲೋಮೀಟರೇ ಆಗ್ಬೋದು. ಅಲ್ಲಿಂದ ನಡ್ಕೊಂಡು ಬರೋಷ್ಟ್ರಲ್ಲಂತೂ ಒಂಥರ ಸುಸ್ತೆ ಆದಂಗೆ ಆಗ್ಬಿಡ್ತು. ಊರಿಂದ ಆಚೆಗಡೆ ಈ ದೇವಸ್ಥಾನ ಇರೋದು. ಮತ್ತು ಇನ್ನು ನಮ್ಮ ರಮ್ಯನೂ ಸಿಕ್ಕಿದ್ಲು, ಅವಳು ಇದೇ ಊರು, ಅವರು ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ರು. ಆಮೇಲೆ ಅವ್ರ ಜೊತೆನೆ ಸ್ವಲ್ಪ ಎಲ್ಲ ಮಾತಾಡಿಕೊಂಡು, ಇನ್ನು ನಮ್ಮ ಆಂಟಿ ದೀಪಿಕಾ ಎಲ್ಲ ತೆನಿ ಎರಿಯೋದಕ್ಕೆ ಎಲ್ಲ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಅದರದ್ದು ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ನಾಗರ ಕಲ್ಲು ಅಂತಿಲ್ವೇನಲ್ಲಿ ಮಾಮೂಲಿ ಇದೆಯಾ? ಎಲ್ಲ ದೀಪಿಕನ ಮಾಡ್ತಾಳಲ್ಲ. ಕೈ ಕಟ್ಕಕ್ಕೆ ಅಲ್ಲಿ ಇತ್ತಲ್ಲ ನೀವೇ ಲಾಸ್ಟೇ ಅಲ್ಲಿತ್ತು ಇತ್ತು
ಇಲ್ಲೇ ಇತ್ತು ಆವಾಗಿಂದ ಇನ್ನು ನಮ್ಮೂರಲ್ಲೆಲ್ಲ ತೆನೆ ಏರಿದ್ರೆ ನಾವು ಉತ್ತಕ್ಕೆಲ್ಲ ತೆನೆ ಏರಿಯೋದಿಲ್ಲ. ಉತ್ತ ಎಲ್ಲ ನಮ್ಮ ಕಡೆ ದೇವಸ್ಥಾನದಲ್ಲೆಲ್ಲ ಇಲ್ಲ. ನಮ್ಮೂರಲ್ಲಿ ಬಂದು ನಾವು ನಾಗರಕಲ್ಲಿಗೆ ತೆನೆ ಏರಿತೀವಿ. ಇವರು ಉತ್ತಕ್ಕೆ ತೆನೆ ಏರಿತಾ ಇದ್ದಾರೆ. ಅಂದರೆ ನಾಗರಕಲ್ಲು ಆ ಕಡೆ ಇದೆ ಅಂತೆ. ಬಟ್ ಫಸ್ಟು ಉತ್ತಕ್ಕೆ ತೆನೆ ಎರೆದ್ಬಿಟ್ಟು ಆಮೇಲೆ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗುವಂಥದ್ದು. ಅಂದರೆ ಮೇಯ್ನಾಗಿ ಇಲ್ಲೆಲ್ಲ ನಾಗಪ್ಪ ಓಡಾಡ್ತಾನೆ ಅನ್ನೋದು ಒಂಥರ ನಂಬಿಕೆ ಅನ್ನೋದಕ್ಕಿಂತ ಇದ್ದೇ ಇರುತ್ತೆ ನಾಗಪ್ಪ. ಹಾಗಾಗಿ ಮೇಯ್ನ್ ನಾಗಪ್ಪಂಗೆ ಉತ್ತಕ್ಕೆ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಇವರೆಲ್ಲ ಇಲ್ಲಿ ನಾಗಪ್ಪಂಗೆ ಉತ್ತಕ್ಕೆ ಪೂಜೆ ಮಾಡ್ತಾರೆ. ಆಮೇಲೆ ನಾಗರಕಲ್ಲಿ ಇರುತ್ತಲ್ಲ ಅಲ್ಲಿ ಜಸ್ಟ್ ಪೂಜೆ ಮಾಡಿಕೊಂಡು ಹೋಗೋದು. ಒಂದೊಂದು ಊರಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತಲ್ವ. ಬಟ್ ನಾವು ನಮ್ಮ ಕಡೆ ಉತ್ತ ಇಲ್ಲ, ನಾವು ನಾಗರಕಲ್ಲಿಗೆ ಪೂಜೆ ತೆನೆ ಎರ್ದಿ ಪೂಜೆ ಮಾಡ್ತೀವಿ ಅಷ್ಟೇ. ಮತ್ತು ಇಲ್ಲಿ ಬೆಳಿಗ್ಗೆಯಿಂದನೇ ಸುಮಾರು ಜನ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ಇನ್ನು ಸಂಜೆ 6 ಗಂಟೆವರೆಗೂ ಪೂಜೆ ಮಾಡ್ತಾ ಇರ್ತಾರಂತೆ. ನಾಗಪ್ಪ ಇದನ್ನಲ್ಲಿ ಇನ್ನು ಉತ್ತಕ್ಕೆಲ್ಲ ಪೂಜೆ ಮುಗಿಸಿದಾದ್ಮೇಲೆ ಇಲ್ಲಿ ನಾಗರಕಲ್ಲ ಹತ್ರ ಬಂದು ಅದಕ್ಕೂ ಕೂಡ ಪೂಜೆ ಮಾಡಿ ಸಲ್ಲಿಸೋ ಅಂಥದ್ದು. ಇಲ್ಲೂ ಕೂಡ ಸ್ವಲ್ಪ ತಂಬಿಟ್ಟು ಬಾಳೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಈ ಹಬ್ಬದಲ್ಲಿ ಮೇಯ್ನಾಗಿ ಮಾಡೋದೇ ತೆನೆ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಮೇಯ್ನಾಗಿ ತಂಬಿಟ್ಟು, ಸಕ್ಕಿ ತಂಬಿಟ್ಟು ಹಾಗೆ ಎಳ್ಳಿನ ತಂಬಿಟ್ಟು ಮಾಡಿ ಹಾಲು ಬೆಣ್ಣೆನ ತೊಗೊಂಡು ಬಂದು ಆ ದೇವ್ರಿಗೆ ಅರ್ಪಿಸಿ, ಅಂದರೆ ನಾಗಪ್ಪಂಗೆ ಮೇಯ್ನ್ ಹಾಲು ಬೆಣ್ಣೆನೇ ಅಲ್ವಾ ಸಲ್ಲೋದು. ಹಾಲು ಬೆಣ್ಣೆನ ಬಿಟ್ಟು ತಂಬಿಟ್ಟಿಟ್ಟು ಬಾಳೆಹಣ್ಣೆಲ್ಲ ಮುರಿದು ಪೂಜೆ ಮಾಡೋ ಅಂಥದ್ದು. ನಾವು ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ತಂಬಿಟ್ಟು ಯಾವ ರೀತಿ ಇದೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಡಬ್ ತೊಗೊಂಡು ಟೇಸ್ಟ್ ಎಲ್ಲ ಮಾಡಿ ತಿಂತಾಯಿದ್ವಿ. ಅಲ್ಲೆಲ್ಲ ತೆನೆ ಎರೆದ್ಬಿಟ್ಟು ಅಲ್ಲೆಲ್ಲ ಕುತ್ಕೊಂಡು ತಂಬಿಟ್ಟು ತಿನ್ನೋದವರು. ಇನ್ನು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಸುಮಾರು ಜನ ಕುತ್ಕೊಂಡು ತಂಬಿಟ್ಟೆಲ್ಲ ತಿಂತಾಯಿದ್ರು. ಹಾಗೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಏನೆಲ್ಲ ಕುತ್ಕೊಂಡು ಅಲ್ಲಲ್ಲೇ ಕುತ್ಕೊಂಡು ತಿಂತಾ ಇದ್ದೀರಲ್ಲ ಅಂತ. ಆಮೇಲೆ ಪಾಪ ಅವರಮ್ಮ ಹೇಳ್ತಾಯಿದ್ರು, ಬೆಳಿಗ್ಗೆಯಿಂದ ಅಸ್ತಿ ಇರ್ತಾರೆ ನಾಗಪ್ಪಂಗೆ ಪೂಜೆ ಮಾಡಬೇಕು ಅಂತಂದರೆ ಉಪವಾಸ ಮಾಡಿ ಮಾಡ್ತಾರಲ್ಲ. ಕಾಯಿ ಹಾಕಿ ಚಾರ್ಬಿದ್ದೆ ಅವಿ ಅವಿ ಏನದು? ಇನ್ನು ಪೂಜೆ ಮಾಡಿಸಿರುವಂಥ ಕಾಯಿನ ನಮ್ಮ ಚಾರ್ವಿ ಮತ್ತು ಅವಿ ಇಬ್ಬರು ಎತ್ಕೊಂಡು ತಿಂತಾಯಿದ್ರು. ಇಡೋದು ಎತ್ಕೊಂಡು ತಿನ್ನೋದು, ಇಡೋದು ಎತ್ಕೊಂಡು ತಿನ್ನೋದು ಮಾಡ್ತಾಯಿದ್ರು. ಮತ್ತು ಇನ್ನು ದೇವ್ರ ಹತ್ರ ಅಲ್ಲಿ ಹೂವು ಇಟ್ಟಿರ್ತಾರಲ್ಲ, ಹೂವು ಮತ್ತು ದಾರ ತೊಗೊಂಡು ಬಂದು ಇಲ್ಲಿ ದೇವ್ರ ಪ್ರಸಾದ ಅಂದ್ಬಿಟ್ಟು ಅದನ್ನು ಕೈ ಕಟ್ಕೊಳ್ಳೋದು. ಆಲ್ಮೋಸ್ಟ್ ಎಲ್ಲರೂ ಈ ರೀತಿ ಮಾಡ್ತಾರೆ ಇಲ್ಲಿ. ಬಟ್ ನಮ್ಮೂರಲ್ಲಿ ಈ ರೀತಿ ಮಾಡೋದಿಲ್ಲ, ಅಂದರೆ ಉತ್ತದಲ್ಲಿ ಪೂಜೆ ಮಾಡೋದೇ ಇಲ್ವಲ್ಲ. ಹಾಗಾಗಿ ನಮ್ಮೂರಲ್ಲೇನೋ ಕೈ ಕಟ್ಕೊಳ್ಳೋ ಪದ್ಧತಿ ಇಲ್ಲ. ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಷ್ಟೇ ಕೈ ಕಟ್ಕೊಳ್ಳೋದು. ಇಲ್ಲಿ ಗೌರಿ ಹಬ್ಬದಲ್ಲಿ ಇವ್ರು ತೆನೆ ಎರಿತಾರಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಉತ್ತದ ಮೇಲಿರೋ ಹೂವು ಮತ್ತು ದಾರನ ಎತ್ಕೊಂಡು ಬಂದು ಕೈ ಕಟ್ಕೊಳ್ತಾ ಇದ್ದಿದ್ದು. ಇನ್ನು ಪೂಜೆ ಇಲ್ಲೂ ಕೂಡ ಚೆನ್ನಾಗಾಯಿತು. ಹಾಗೆ ದೇವಸ್ಥಾನದ ಹತ್ರ ಸುಮಾರು ಹೊತ್ತು ಕೂತಿದ್ವಿ. ಇನ್ನು ಅಲ್ಲಿಂದ ಕಷ್ಟಪಟ್ಟು ನಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮಾರು ಹೊತ್ತು ಕೂತಿದ್ದು. ಆಮೇಲೆ ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಹೋದ್ಮೇಲೆ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ದೇವಸ್ಥಾನದ ಹತ್ರ ಅಂತ ಅಂದ್ಬಿಟ್ಟು ನೋಡಿದ್ವಿ. ಅಲ್ಲೊಂದು ಸುಮಾರು ಸ್ವಲ್ಪ ಫೋಟೋನ ತೊಗೊಂಡ್ವಿ. ಇನ್ನು ಹೋಗೋಗಿ ಬರ್ತಾ ಇರೋರು ನೋಡ್ತಾ ಇದ್ರಲ್ಲ, ನಮಗೊಂಥರ ಮುಜುಗರ ಆಗ್ತಾಯಿತ್ತು ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ಆಮೇಲೆ ಅಲ್ಲೆಲ್ಲ ಜನ ಜಾಸ್ತಿ ಇದ್ದಾರೆ. ಇನ್ನು ಮನೆ ಹತ್ರನೇ ಹೋಗಿ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆ ಹತ್ರ ಬಂದು ಒಂಥರ ಫೋಟೋ ಶೂಟೇ ನಡೀತಾ ಇತ್ತು ಅಂತಲೇ ಹೇಳ್ಬೋದು. ಒಂಥರ ಅಪರೂಪಕ್ಕೆ ಎಲ್ಲರೂ ನೀಟಾಗಿ ರೆಡಿ ಆಗಿರ್ತೀವಿ. ಸೀರೆ ಉಟ್ಕೊಳ್ಳೋದು ಸ್ವಲ್ಪ ಅಪರೂಪನೇ ಅಲ್ವ ನಾವೆಲ್ಲ.
ಉಟ್ಕೊಳ್ಳಲ್ಲ. ಎಲ್ಲರೂ ಜೊತೆನಲ್ಲಿ ಉಟ್ಕೊಳ್ಳೋದಂತೂ ಸ್ವಲ್ಪ ಅಪರೂಪನೇ. ಹಿಂಗೇನಾದರೂ ಹಬ್ಬ ಹರಿದಿನ ಬಂದರೆ ಉಟ್ಕೋತೀವಿ. ಹಾಗಾಗಿ ಎಲ್ಲರೂ ಸೀರೆನಲ್ಲಿ ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಸೀರೆನಲ್ಲಿ ಫೋಟೋ ಎಲ್ಲ ತೊಗೊಂಡ್ವಿ. ಇನ್ನು ನಮ್ಮ ದೇವಿಕಾ ಸ್ವಲ್ಪ ಪ್ರೆಗ್ನೆಂಟ್ ಇರೋದ್ರಿಂದ ಅವಳು ಸೀರೆ ಉಟ್ಟಿರಲಿಲ್ಲ. ಅವಳೊಬ್ಬಳೇ ಸೀರೆ ಹಾಕೊಂಡಿರೋದಿದ್ದು ಮಿಸ್ ಆಯಿತು. ಅವಳು ಸ್ವಲ್ಪ ಕಂಫರ್ಟ್ ಆಗಲ್ಲ ಅಕ್ಕ ನನಗೆ ಸೀರೆ ಉಟ್ಕೊಂಡ್ರೆ ಅಂತ ಅಂದ್ಬಿಟ್ಟು ಅವಳು ಸೀರೆ ಹಾಕಿರಲಿಲ್ಲ, ಜಸ್ಟ್ ಒಂದು ಡ್ರೆಸ್ಸೇ ಹಾಕಿದ್ಲು. ಆಮೇಲೆ ಫೋಟೋಶೂಟ್ ಎಲ್ಲ ಆಗಿದ್ದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು. ಮಕ್ಕಳೆಲ್ಲ ಮಲ್ಕೊಂಡ್ರು. ಆಮೇಲೆ ಸ್ವಲ್ಪ ಕಾಫಿ ಎಲ್ಲ ಮೈಂಡ್ ಫ್ರೆಶ್ಶಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು, ನನಗೆ ಸ್ವಲ್ಪ ಕಾಫಿ ಕುಡ್ದು ಅಭ್ಯಾಸ ಅಲ್ವಾ, ಸಂಜೆ ಟೈಮು ಕಾಫಿ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನೇ ಕಾಫಿ ಮಾಡಿ ಜೊತೆಯಲ್ಲಿ ಬೋಟಿ ಎಲ್ಲ ಸೈಡ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಅವಿ ಯೋಚನ್ ಜೊತೆನಲ್ಲಿದ್ದರೆ ಅವ್ರು ಆಟ ಆಡೋದು ನೋಡೋದೇ ಒಂಥರ ನಮಗೆ ಖುಷಿ. ಅದು ಕಿತ್ತಾಡೋದು, ಜಗಳ ಆಡೋದು, ಮತ್ತು ಪ್ರೀತಿ ಮಾಡೋದು, ಮುದ್ದಾಡೋದು ಎಲ್ಲ ಮಾಡ್ತಾರೆ. ಒಂಥರ ಮಕ್ಕಳು ಇಬ್ಬರು ಜೊತೆನಲ್ಲಿ ಸೇರಿದಾಗ ತುಂಬಾ ಖುಷಿ ಪಡ್ತಾರೆ. ಹಾಗೆ ಅದನ್ನೆಲ್ಲ ವಿಡಿಯೋ ಮಾಡ್ಕೋತಾ ಇದ್ದೆ. ಇನ್ನು ಚಾರ್ವಿಗೆ ಬೇರೆ ನೈಟು ಸಾಕಾದಂಗೆ ಆಗಿತ್ತು ಅನಿಸುತ್ತೆ, ಹಾಗಾಗಿ ಜ್ವರ ಬೇರೆ ಬಂದ್ಬಿಟ್ಟಿತ್ತು. ಇವಳಿಗೆ ಬೇರೆ ಜ್ವರ, ಇವ್ರು ಬೇರೆ ಹಿಂಗವ್ರೆ. ಅಲ್ಲೊಬ್ಬ ಕಳ್ಳ ಮೂಲೆಗೆ ಕೂತವನೆ, ಹೊಡೆದ್ಬಿಟ್ಟೆ ನಾನು ಅಂದ್ಬಿಟ್ಟು. ಯಾಕಪ್ಪ ಮೂಲೆಗೆ ಹೋಗಿರೋದು ಯೋಚನೆ? ನಾನು ಹೊಡೆದ್ಬಿಟ್ಟೆ ಅಂತಾನ? ಬೇಜಾರಾಯ್ತಾ ನಿಂಗೆ? ಆಯಿತು ಬನ್ನಿ, ನಾನು ಹೊಡಿಯಲ್ಲ ಬಾ. ಬೇಜಾರಾಯ್ತಾ? ಸಾರಿ ಮಗನೆ, ಬಾ ಬಾ. ಆಯಿತು ಆಯಿತು ಬಾ, ಆಯಿತು ಬಾ. ಓಹೋ, ನಾನೇ ಸಾರಿ ಕೇಳಬೇಕಲ್ಲಪ್ಪ ಇವ್ರಿಗೆ. ಇವಳಿಗೇನು? ಇವ್ರು ನೋಡಪ್ಪ. ಓಹೋ, ಅಣ್ಣ ತಂಗಿ ಒಂದಾಗೋದ್ರು. ಅವ್ರ ಅಮ್ಮಂದಂತೆ ಫೋನು ಇಸ್ಕೊ ಅಂತ ಅವನು. ಯಾರ್ದು ಮಗ್ಲೇ ಅದು ಫೋನು? ಪಾಪು, ಅವಿ ಯಾರ್ದು ಫೋನು? ಪೈಗಾಕಬಾರ್ದು. ಡ್ಯಾನ್ಸ್ ಡ್ಯಾನ್ಸ್ ಅವಿ, ಡ್ಯಾನ್ಸ್ ಆಡು, ಡ್ಯಾನ್ಸ್ ಆಡು. ನೋಡೋ ಯೋಚನೆ ಹೆಂಗೆ ಆಡ್ತಾಳೆ ಅಂತ ಅವಿ ಡ್ಯಾನ್ಸಾ? ಇದು ಡ್ಯಾನ್ಸಾ? ಇದಿರು ಹಿಂಗೆ. ವಾ ಸೌಮ್ಯ ಡ್ಯಾನ್ಸ್ ಆಡ್ಬಿಟ್ಟು ಹಂಗೆ ಮಲ್ಕೊಬಿಡ್ಲು. ಬಿದೈತಲ್ಲೋ. ಈಗ ಆಡಿ, ಇಬ್ರು ಡ್ಯಾನ್ಸ್ ಆಡಿ. ಯೋಚನೆ ಬಿದೈತಲ್ಲೋ. ಅಯ್ಯೋ ಅಯ್ಯೋ ಡ್ಯಾನ್ಸ್. ಇಲ್ಲಿ ಯೋಚನ್ ಆಡು, ನೀನು ಡ್ಯಾನ್ಸ್ ಆಡು. ಅವಿ ಥರ ಆಡು, ಅವಿ ಥರ ಆಡು ನೀನು ಡ್ಯಾನ್ಸ್. ಇಲ್ಲಿ 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 ಡ್ಯಾನ್ಸ್ ಡ್ಯಾನ್ಸ್. ಅಯ್ಯೋ ಅಯ್ಯೋ ಅಯ್ಯೋ. ನೋಡ್ದ ಅವಳಿಗೆ ಹೆಂಗ್ ಗೊತ್ತಲ್ಲ, ಅದು ಆನೆ ಬತ್ತೊಂದು ಆನೆ ಆಡ್ಬೇಕು ಅಂತೆ. ಅಮ್ಮ ಬೇಡ ನಿಂಗೆ? ಯೋಚನೆ ನನ್ನ ಹತ್ರ ಹೋಗ್ತಾನೆ, ಯೋಚನೆ ನನ್ನ ಹತ್ರ ಹೋಗ್ತಾನೆ. ನಾನ್ ಬೇಡ ನಿಂಗೆ, ನಾನ್ ಬೇಡ ನಿಂಗೆ. ಯಾರು ಬೇಕು? ದೂರ ದೂರ ದೂರ.
ಇವತ್ತು ಹಬ್ಬದ ದಿನ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನಾವೆಲ್ಲ ಸೀರೆಯಲ್ಲಿ ಯಾವ ರೀತಿ ಕಾಣಿಸ್ತಾ ಇದ್ವಿ ಅಂತ ಕಮೆಂಟ್ ಮಾಡಿ. ಹಾಗೆ ಇವತ್ತು ಇನ್ನು ನಮ್ಮ ಚಿಕ್ಕಮ್ಮ ಊರಲ್ಲೇ ಉಳ್ಕೊಂಡ್ವಿ, ಎಲ್ಲರೂ ಇದ್ವಲ್ಲ, ಎಲ್ಲ ಇದ್ದಾಗ ಮಾತಾಡಿಕೊಂಡು ಖುಷಿ ಪಡ್ಕೊಂಡು ಇರ್ಬೋದು ಅಂದ್ಬಿಟ್ಟು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.